ಕೇವಲ 500 ರೂಪಾಯಿ ಸಾಲದ ವಿಚಾರಕ್ಕೆ ವ್ಯಕ್ತಿಯೊಬ್ಬನ ಕೊಲೆಯಾದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಯಲ್ಲಾಪುರ ಓಣಿಯ ನಿವಾಸಿ ಹಾಗೂ ಆಟೋ ಚಾಲಕರಾಗಿದ್ದ 45 ವರ್ಷ ವಯಸ್ಸಿನ ಈರಣ್ಣ ಹುರುಕಡ್ಲಿ ಅವರು ಮೃತಪಟ್ಟಿದ್ದಾರೆ. ಏನು ಗೊತ್ತಿಲ್ರಿ ಸರ್, ಅವ್ಗೆ ಯಾರು ಕೂಡ ದ್ವೇಷ ಇತ್ತಂತೂ ಗೊತ್ತಿಲ್ರಿ, ನಮ್ಗೆ ಏನು ಗೊತ್ತಿಲ್ರಿ ಸರ್. ಅವ ಬರೋದು ನಮ್ಗೆ ಅವ್ಗೆ ಹೊಡಿದು ಕುಡಿದು ಈಗ 1.5 ವರ್ಷ ಆತ್ರಿ ಅವ ಮನೆ ಬಿಟ್ಟು ಹೋಗಿದ್ದಾರೆ. ಅವಾಗ ಬರೋದು ಹುಡುಗರನ್ನ ಹೊಡಿದು ಈಕಿನ ಹೊಡಿದು ಕುಡಿದು ಮನೆ ಬಿಟ್ಟು ಹೋಗೋದು ಇಷ್ಟ ಮಾಡ್ತಿದ್ದಾರೆ. ನಮ್ಗೆ ಅವ್ ಬಿದ್ದಿದ್ದು ಗೊತ್ತಿಲ್ರಿ ಸರ್, ಏನಾಗಿದ್ದು ಗೊತ್ತಿಲ್ಲ. ಎಲ್ಲಿ ಬಿದ್ದಾನಂತ ಹೇಳಿದ್ರು ನಿಮಗೆ? ಆಮ್ಯಾಗ ನಮ್ಗೆ ಇಲ್ಲಿಂದ ಫೋನ್ ಬಂದಿಂದ ಗೊತ್ತ್ರಿ ಸರ್, ಹಿಂಗಾಗೈತಿ, ಹಿಂಗೆ ಹೊಡೆದಾರ ಅಂತೇಳಿ. ಯಾರು ಏನು ಎಂತ ಏನು ಗೊತ್ತಿಲ್ರಿ ಸರ್. ಯಾರು ಹೊಡೆದ್ರೆ ಏನು ಗೊತ್ತಿಲ್ಲ. ಗೊತ್ತಿಲ್ಲ ಸರ್. ಅಲ್ಲ ಎಲ್ಲಿ ಬಿದ್ದಿದ್ರು ಹೊಡೆಸ್ಕೊಂಡು? ಎಲ್ಲಿ ಬಿದ್ದಿದ್ದು ಅದು ಗೊತ್ತಿಲ್ರಿ ಸರ್ ನಮಗೆ. ಮತ್ತೆ ಇಲ್ಲಿ ಯಾರು ತಂದು ಹಾಕ್ಯಾರ? ಅವ್ರು ಯಾರೋ ಅವ್ರ ಕುಟಕ್ಕಿದ್ದಾರು ತಂದು ಹಾಕ್ಯಾರ ಅಂತೇಳಿ ಹೇಳಿದಾರೆ ಸರ್. ಅವ್ರ ಮಗ ಬಂದಿದ್ದಾರೆ, ಅವನೇ ಇದ್ದಾರೆ ಇಷ್ಟು ದಿನ. ಅದ್ರ ಸಂಬಂಧ ನಮ್ಗೆ ಗೊತ್ತಿಲ್ಲ. ನೀವು ಯಾರಿಗೂ ಕೇಳಿಲ್ಲ ಎಲ್ಲಾಗಿದ್ದು ಏನಂತೇಳಿ? ಏನಿಲ್ರಿ ಸರ್, ಆಕಿಗೆ ಹೇಳಿದ ಕುಳಕ ಥಂಡಿ ಜ್ವರನ ಬಂತಿರಿ. ಆಕಿಗೆ ಅಡ್ಮಿಟ್ ಮಾಡಿದಿರಿ ಸರ್ ನಾವು. ಆಮ್ಯಾಗ ಆಕಿ ಮಾರನೇ ದಿವಸ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ಬಂದಿರಿ. ಎಷ್ಟು ದಿವಸ ಇದ್ದು ದವಾಖಾನೆಗಿಲ್ಲ? ಎಲ್ರಿ ಇಲ್ಲಿ ಹೊಡೆಸ್ಕೊಂಡು ಬಿದ್ದ ಮ್ಯಾಗ ಗುರುವಾರ ತಂದು ಹಾಕ್ಯಾರೇನ್ರಿ ಸರ್. ನಿನ್ನೆ ರಾತ್ರಿ ಊಟ ನೀನು ರಾತ್ರಿ ತೀರ್ಕೊಂಡು ಎಲ್ಲೆಲ್ಲಿ ಪೆಟ್ಟಾಗಿತ್ತು ಅವ್ರ ಸರ್? ತಲೆಗಷ್ಟ ಅಂತಾರೆ. ಏನ ಹೆಂಡತಿ ಜೊತೆ ಚಲೋ ಇದ್ನಲ್ಲ, ಹೋರಿ ಹೆಂಡತಿ ಮಕ್ಕಳ ಜೊತೆ ಚಲೋ ಇದ್ನಲ್ಲಮ್ಮ? ಇಲ್ರಿ ಸರ್, ಹಂಗಾರೆ ಕುಡಿದು ಕುಡಿತಿದ್ದನ ಯಾವಾಗಿದ್ರು? ಜೂನ್ 25ರಂದು ಹುಬ್ಬಳ್ಳಿ ಹೊರವಲಯದಲ್ಲಿ ಶಶಿಧರ್ ಚನ್ನೂಜಿ ಕಲ್ಲಿನಿಂದ ಹಲ್ಲೆ ನಡೆಸಿದ್ದನು. ಗಂಭೀರವಾಗಿ ಗಾಯಗೊಂಡ ಈರಣ್ಣ ಅವರನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕಳೆದ ರಾತ್ರಿ ಅವರು ಮೃತಪಟ್ಟಿದ್ದಾರೆ. 500 ರೂಪಾಯಿ ಸಾಲದ ವಿಚಾರವೇ ಗಲಾಟೆಗೆ ಕಾರಣ ಎನ್ನಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಬೆಂಡಿಗೇರಿ ಪೊಲೀಸರು ಆರೋಪಿ ಶಶಿಧರ್ನನ್ನು ಬಂಧಿಸಿ ತನಿಖೆ ಮುಂದುವರೆಸಿದ್ದಾರೆ. ಈರಣ್ಣ ಹುರಿಕಡ್ಲಿ ಮತ್ತು ಶ್ರೀಶೈಲ ಅಂತ 2 ಜನ ಒಂದು ಯಾವುದೋ ಒಂದು ಕಾರಣಕ್ಕೆ, ಅಂದರೆ ಸಣ್ಣ ಒಂದು ಹಣಕಾಸಿನ ಅವರಿಗೂ ಅಥವಾ ಬೇರೆ ಏನೋ ಕಾರಣಕ್ಕೆ ಒಂದು ಗಲಾಟೆ ಮಾಡಿಕೊಂಡಿದ್ರು. ಅದರಲ್ಲಿ ಈರಣ್ಣ ಹುರಿಕಡ್ಲಿ ಅನ್ನೋರಿಗೆ ತಲೆಗೆ ಒಂದು ಕಲ್ಲಲ್ಲಿ ಪೆಟ್ಟು ಬಿದ್ದಿತ್ತು. ಅವರು ನಿನ್ನೆ ರಾತ್ರಿ ಮೃತಪಟ್ಟಿರ್ತಾರೆ. ಅದ್ರ ಬಗ್ಗೆ ಹಿಂದೆ ನಮ್ಮ ಬೆಂಡಿಗೇರಿ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 64 ಒಬ್ಲಿಕ್ಕೆ 2026 ಪ್ರಕರಣ ದಾಖಲಾಗಿತ್ತು, ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ. ಅವರನ್ನೇ ತೀರಿದ ಮೇಲೆ ಈಗ ಮಾನ್ಯ ನ್ಯಾಯಾಲಯಕ್ಕೆ ಅದನ್ನು ಅಲ್ಟರ್ನೇಟಿವ್ ಕನ್ವರ್ಟ್ ಮಾಡಿದ್ದಾರೆ. ಈಗ ಬಾಡಿಯನ್ನು ಒಂದು ಪೋಸ್ಟ್ಮಾರ್ಟಮ್ ಮಾಡಿಸಿ ಮತ್ತು ಅದರ ಕ್ರಮ ಏನಿದೆ ತೆಗೆದುಕೊಂಡಲ್ಲಿ ಇನ್ವೆಸ್ಟಿಗೇಷನ್ ಅದು ನೋಡಬೇಕು. ಇನ್ವೆಸ್ಟಿಗೇಷನ್ ಮತ್ತು ಪೋಸ್ಟ್ಮಾರ್ಟಮಲ್ಲಿ ಮತ್ತು ಬೇರೆಯವರ ಚಲನವಲನ ಮತ್ತು ಅವರ ನಡವಳಿಕೆಗಳ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ಕಲ್ಲು ತೊಗೊಂಡು ತಲೆಗೆ ಹೊಡೆದು, ಆ ಕಲ್ಲಿಂದ ತಲೆಗೆ ಹೊಡೆದಿರೋದು ಒಂದು ಇಂಜುರಿ. ಕೆಲಸ ಏನು ಮಾಡಿದೆ ಸರ್? ಸತ್ತ ಹುಡುಕಡ್ಲಿ ಈರಣ್ಣ ಹುಡುಕಡ್ಲಿ ಕೆಲಸ ಆಗಿದೆ. ಆಟೋ ಡ್ರೈವರು ಮತ್ತು ಪೊಲೀಸ್. ಥ್ಯಾಂಕ್ ಯು ಸರ್. ತನಿಖೆ ಮುಂದುವರೆದಿದ್ದು ಪೊಲೀಸ್ ತನಿಖೆ ನಂತರವೇ ಸತ್ಯಾಸತ್ಯತೆ ಹೊರಬೀಳಲಿದೆ. ವರದಿಗಾರ ವೆಂಕಟೇಶ್ ದಾಸರ್, ಜನಮನ ಸುದ್ದಿ, ಹುಬ್ಬಳ್ಳಿ. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ 6363761987.